ಏನಿವತ್ತು ವಿಡಿಯೋ ಮಾಡೋದ್ ಬಿಟ್ಟು ಏನೋ ಹಿಡ್ಕೊಂಡು ಆಟ ಆಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ. ನನ್ನ ಕೈಯಲ್ಲಿದೆ ಆನಿಯನ್ ಅಥವಾ ಈರುಳ್ಳಿ. ಈರುಳ್ಳಿಯಿಂದ ಇವತ್ತು ನಾನು ದೇಹದ ಕೊಬ್ಬನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು, ತೂಕವನ್ನ ಹೇಗೆ ಕಡಿಮೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಏನು, ಈರುಳ್ಳಿಯಿಂದ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬೋದಾ? ನಾವು ದಿನ ತಿಂತಾನೆ ಇರ್ತೀವಿ, ನಮ್ಮ ದೇಹದ ತೂಕ ಕಡಿಮೆನೇ ಆಗಿಲ್ಲ, ಹಾಗೆ ಇದೆ. ಏನಾಗ ಸುಮ್ಮನೆ ತಪ್ಪು ತಿಳುವಳಿಕೆ ಕೊಡ್ತೀರಾ, ಸುಳ್ಳು ಮಾಹಿತಿಯನ್ನ ಕೊಡ್ತೀರಾ ಅಂತ ಕಮೆಂಟ್ಸ್ ಹಾಕೋದಕ್ಕೆ ಹೋಗ್ಬೇಡಿ. ದಿನಾನು ಎಲ್ಲರೂ ತಿಂತಾರೆ, ಎಲ್ಲರ ಮನೆಯಲ್ಲೂ ಈರುಳ್ಳಿ ಇಲ್ಲ ಅಂದ್ರೆ ಅಡ್ಗೆನೆ ಆಗೋದಿಲ್ಲ, ಹಾಗೆ ಈರುಳ್ಳಿ ಇಲ್ಲ ಅಂದ್ರೆ ಸಾಂಬಾರ್ ರುಚಿನೂ ಇರೋದಿಲ್ಲ. ಈರುಳ್ಳಿ ದಿನನಿತ್ಯ ನಮ್ಮ ಅಡುಗೆ ಮನೆಗಳಲ್ಲಿ ಬಳಸುವ ಒಂದು ತರಕಾರಿ. ಆದ್ರೆ ದೇಹದ ತೂಕವನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಾ? ಖಂಡಿತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವತ್ತು ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಈರುಳ್ಳಿಯಿಂದ ನಮ್ಮ ದೇಹದ ಕೊಬ್ಬನ್ನ, ಹೊಟ್ಟೆಯ ಬೊಜ್ಜನ್ನ ನಾವು ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳಿ. ದಿನ ನಿತ್ಯ ಬಳಸೋ ರೀತಿನೇ ಬೇರೆ, ನಾವು ಬೇಯಿಸಿ ಸಾಂಬಾರ್ ಮಾಡುವಂಥದ್ದು. ಆದ್ರೆ ನಮ್ಮ ದೇಹದ ತೂಕವನ್ನ ನಮ್ಮ ಆರೋಗ್ಯಕ್ಕೆ, ನಮ್ಮ ಹೆಲ್ತ್ಗೆ, ನಮ್ಮ ಹೇರ್ ಗ್ರೋತ್ಗೆ, ನಮ್ಮ ಸ್ಕಿನ್ ಗ್ಲೋಗೆ ಎಲ್ಲದಕ್ಕೂ ಇದು ಬೆನಿಫಿಟ್ಸ್ ಅನ್ನ ಕೊಡುತ್ತೆ. ಆದ್ರೆ ಇದನ್ನ ಬಳಸೋ ವಿಧಾನನ ನಾವು ತಿಳ್ಕೋಬೇಕು. ಈರುಳ್ಳಿಯನ್ನ ನಾವು ಯಾವ ವಿಧಾನದಲ್ಲಿ ಬಳಸಿದ್ರೆ ನಮ್ಮ ಹೆಲ್ತ್ಗೆ ಇದು ಬೆನಿಫಿಟ್ಸ್ ಅನ್ನ ಕೊಡುತ್ತೆ, ನಮ್ಮ ತೂಕವನ್ನ ಕಡಿಮೆ ಮಾಡೋದಕ್ಕೆ ಇದು ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೋಬೇಕು ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿಯಿಂದ ನಮ್ಮ ದೇಹದ ಕೊಬ್ಬನ್ನ, ಹೊಟ್ಟೆ ಬೊಜ್ಜನ್ನ ನಾವು ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರುತ್ತೆ. ಹಾಗೆ ಈ ರೆಮಿಡಿಯನ್ನ ಯೂಸ್ ಮಾಡಿ ನಿಮ್ಗೆ ಇದರಿಂದ ಯೂಸ್ಫುಲ್ ಆದ್ರೆ ನಮ್ಮ ಈ ವಿಡಿಯೋಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ. ಹಾಗಿದ್ರೆ ಈರುಳ್ಳಿಯಿಂದ ಹೇಗೆ ನಾವು ದೇಹದ ಕೊಬ್ಬನ್ನ ಕಡಿಮೆ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ, ಈರುಳ್ಳಿಯಲ್ಲಿ 3 ರೀತಿಯಾದ ಈರುಳ್ಳಿ ನಮ್ಗೆ ಸಿಗುತ್ತೆ. ಅದರಲ್ಲಿ ರೆಡ್ ಆನಿಯನ್, ವೈಟ್ ಆನಿಯನ್ ಹಾಗೆ ಸ್ಪ್ರಿಂಗ್ ಆನಿಯನ್. ಕೆಂಪು ಈರುಳ್ಳಿ, ಬಿಳಿ ಈರುಳ್ಳಿ ಹಾಗೆ ಸ್ಪ್ರಿಂಗ್ ಆನಿಯನ್ ಅಂತ ಕರಿತೀವಿ. ಇದರಲ್ಲಿ ನಮ್ಗೆ ನಾವು ದಿನನಿತ್ಯ ಬಳಸುವಂಥದ್ದು ಹೆಚ್ಚಿನದಾಗಿ ರೆಡ್ ಆನಿಯನ್. ಇದರಲ್ಲಿ ತುಂಬಾನೇ ಹೆಚ್ಚಿನದಾಗಿ ಇದರಲ್ಲಿ ವಿಟಮಿನ್ಸ್ ಇದೆ, ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು. ಬಟ್ ಇದು ಲೋ ಕ್ಯಾಲೋರಿ ಇರುವಂಥದ್ದು, ಆದ್ರೆ ವಿಟಮಿನ್ಸ್ ಮಾತ್ರ ಇದರಲ್ಲಿ ತುಂಬಾನೇ ಹೆಚ್ಚಾಗಿದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅನ್ನೋದು ತುಂಬಾನೇ ಹೇರಳವಾಗಿದೆ. ನಮ್ಮ ದೇಹಕ್ಕೆ, ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ನಮ್ಮ ದೇಹದಲ್ಲಿ ಒಂದು ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತೆ. ಹಾಗೆ ಇಮ್ಯೂನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ, ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ B6 ಅನ್ನೋ ಅಂಶ ಇದೆ, ಹಾಗೆ ಪೊಟ್ಯಾಷಿಯಂ ಅನ್ನೋದು ಇದೆ. ಇದರಿಂದ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಅನ್ನ ಇಂಪ್ರೂವ್ ಮಾಡೋ ಮುಖಾಂತರ ಹಸಿ ಈರುಳ್ಳಿಯನ್ನ ನಾವು ಜಗಿದು ತಿನ್ನೋದ್ರಿಂದ, ಖಾಲಿ ಹೊಟ್ಟೆಗೆ ಅದರ ರಸವನ್ನ ನುಂಗೋದ್ರಿಂದ, ಮತ್ತೆ ಸಾಲೆಡ್ ರೂಪದಲ್ಲಿ ಹಸಿ ಈರುಳ್ಳಿಯನ್ನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಬೋನ್ ಸ್ಟ್ರೆಂತ್ಗೆ, ಮೂಳೆಗಳ ಒಂದು ಗಟ್ಟಿ ಆಗುವಿಕೆಗೆ ಇದು ಸಹಾಯ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ಗೆ ಅಪಾಯಕಾರಿಯಾಗುವಂತ ಒಂದು ಸೆಲ್ಸ್ ಇದ್ರೆ, ಕ್ಯಾನ್ಸರ್ ಉತ್ಪತ್ತಿ ಮಾಡುವಂತ ಸೆಲ್ಸ್ ಇದ್ರೆ ಅದನ್ನ ನಾಶ ಮಾಡೋದಕ್ಕೆ ಈ ಈರುಳ್ಳಿ ರಸ ಅನ್ನೋದು ತುಂಬಾನೇ ಒಂದು ಶಕ್ತಿಯುತವಾಗಿ ಕೆಲಸ ಮಾಡುತ್ತೆ. ಹಾಗೆ ಇದು ನಮ್ಮ ದೇಹದಲ್ಲಿ ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟ ಕೊಲೆಸ್ಟ್ರಾಲ್ ಇದ್ರೆ ಅದನ್ನ ಕಂಟ್ರೋಲ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಹಾಗೆ ರಕ್ತದಲ್ಲಿರುವಂತ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕೆ ಇದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ನಮ್ಮ ದೇಹದ ತೂಕವನ್ನ, ನಮ್ಮ ಹೊಟ್ಟೆ ಸುತ್ತ ಇರುವ ಬೊಜ್ಜನ್ನ ದಿನೇ ದಿನೇ ಕಡಿಮೆ ಮಾಡೋದಕ್ಕೆ ಇದರಿಂದ ಯಾವ ರೀತಿಯಾದ ರೆಮಿಡಿಯನ್ನ ಮಾಡೋ ಮುಖಾಂತರ ನಮ್ಮ ದೇಹದ ಕೊಬ್ಬನ್ನ ನಾವು ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ 2 ರೀತಿಯಾದ ರೆಮಿಡಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಈರುಳ್ಳಿಯನ್ನ ಬಳಸ್ಕೊಂಡು ಆ 2 ರೀತಿಯಾದ ರೆಮಿಡಿಗಳು ಹೇಗೆ ಮಾಡಬೇಕು, ಅದನ್ನ ಯಾವ ವಿಧಾನದಲ್ಲಿ ಬಳಸಬೇಕು, ಅದರಿಂದ ನಮ್ಮ ದೇಹದ ತೂಕವನ್ನು ನಾವು ಹೇಗೆ ಕಡಿಮೆ ಮಾಡ್ಕೊಳ್ಬೇಕು, ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು, ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ. ಈರುಳ್ಳಿಯನ್ನು ಉಪಯೋಗಿಸಿಕೊಂಡು ವೆಯ್ಟ್ ಲಾಸ್ ಮಾಡೋದಕ್ಕೆ ತಯಾರು ಮಾಡ್ತಿರುವ ರೆಮಿಡಿಯಲ್ಲಿ ಇದು ಮೊದಲನೇ ರೆಮಿಡಿ.
ಇಲ್ಲಿ ನಾನು ಒಂದು ಮೀಡಿಯಂ ಸೈಜ್ ಆಗುವಷ್ಟು ಈರುಳ್ಳಿಯನ್ನು ತೆಗೆದುಕೊಂಡು ಅದರ ಮೇಲ್ಭಾಗದ ಸಿಪ್ಪೆನ ತೆಗೆದುಕೊಳ್ತಾ ಇದ್ದೀನಿ. ಸಿಪ್ಪೆನ ನಾವು ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಬೇಕು. ಈರುಳ್ಳಿಯನ್ನ ಕಟ್ ಮಾಡುವಾಗ ಎಲ್ಲರೂ ಗಮನಿಸಿರುವ ಹಾಗೆ ಕಣ್ಣಲ್ಲಿ ನೀರು ಬರುತ್ತೆ. ಇದಕ್ಕೆ ಕಾರಣ ಅಂದ್ರೆ ಇದರಲ್ಲಿರುವ ಒಂದು ಪ್ರೊಫೆನೇಥಿಯಲ್ ಎಸ್ ಆಕ್ಸೈಡ್ ಎಂಬ ಆವಿ ಉಂಟಾಗುತ್ತೆ. ಇದರಲ್ಲಿರುವ ಸಲ್ಫೆನಿಕ್ ಆಮ್ಲ ಮತ್ತು ಕಿಣ್ವಗಳ ಬಿಡುಗಡೆ ಆದಾಗ ಇದರಿಂದ ಅದು ನಮ್ಮ ಕಣ್ಣುಗಳ ನರಗಳಿಗೆ ಉರಿಯನ್ನ ಉಂಟು ಮಾಡುತ್ತೆ. ಇದರಿಂದ ಕಣ್ಣು ತನ್ನ ರಕ್ಷಣೆಗೆ ನೀರನ್ನ ಬಿಡುಗಡೆ ಮಾಡುತ್ತೆ. ಹಾಗಾಗಿ ಇದನ್ನ ಕಟ್ ಮಾಡುವಾಗ ನಮ್ಮ ಕಣ್ಣಲ್ಲಿ ನೀರು ಬರುವಂತದ್ದು. ಈ ಈರುಳ್ಳಿಯನ್ನ ನಾನು ಸಿಪ್ಪೆನ ಒಂದು ಕಪ್ಪಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಆನಂತರ ಒಂದು ಈರುಳ್ಳಿಯನ್ನ ಈ ತರ ತುರಿದುಕೊಂಡು ಒಂದು ಕಪ್ಪಲ್ಲಿ ತೆಗೆದಿಟ್ಕೊಳ್ಬೇಕು. ಈಗ ಈ ಈರುಳ್ಳಿಯಲ್ಲಿರುವ ರಸವನ್ನ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು. ಈರುಳ್ಳಿ ರಸವನ್ನ ನಮ್ಮ ತಲೆ ಕೂದಲಿಗೆ ಹಚ್ಚೋದ್ರಿಂದ ತಲೆಯಲ್ಲಿರುವ ಹೊಟ್ಟು ಮತ್ತೆ ತಲೆ ಕೂದಲಿನ ಬೆಳವಣಿಗೆ, ಹಾಗೆ ತಲೆ ಕೂದಲಿನ ಅಂತ್ಯದಲ್ಲಿ, ತಲೆ ಕೂದಲಿನ ಕೊನೆಯಲ್ಲಿ ಸ್ಪ್ಲಿಟ್ ಎಂಡ್ಸ್ ಆಗಿರುತ್ತಲ್ಲ, ಅದಕ್ಕೆ ಎಲ್ಲದಕ್ಕೂ ಇದು ಈರುಳ್ಳಿ ರಸ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆ ದೇಹದ ತೂಕದ ನಿರ್ವಹಣೆಗೂ ಕೂಡ ಇದು ಹೆಲ್ಪ್ ಮಾಡುವಂಥದ್ದು. ಈಗ ನಾನು ಅದರಲ್ಲಿರುವ ರಸವನ್ನ ಸಪ್ರೇಟ್ ಮಾಡಿದ್ದೀನಿ. ಒಂದು ಈರುಳ್ಳಿಗೆ 1-1.5 ಚಮಚದ ಆಗುವಷ್ಟು ಈರುಳ್ಳಿ ರಸ ಸಿಕ್ಕಿದೆ. ಅದಕ್ಕೆ ನಾನು ಅರ್ಧ ಗಾತ್ರದ ನಿಂಬೆ ಹಣ್ಣನ್ನ ಅದರ ರಸವನ್ನ 1 ಸ್ಪೂನ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ. ಈಗ ಇವೆರಡನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ ನಾವು 1 ಚಮಚ ಆಗುವಷ್ಟು ರೆಡಿ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ಕುಡಿಯುವಂಥದ್ದು. ನೋಡ್ತಾ ಇದ್ದೀರಲ್ವಾ, ಈರುಳ್ಳಿ ಯಾವ ಕಲರ್ ಇದೆ ಅದೇ ಕಲರ್ ಅಲ್ಲಿ 1 ಸ್ಪೂನ್ ಆಗುವಷ್ಟು ರಸವನ್ನ ನಾನು ರೆಡಿ ಮಾಡಿದ್ದೀನಿ. ಈಗ ತೆಗೆದಿಟ್ಕೊಂಡಿರುವಂತ ಈರುಳ್ಳಿ ಸಿಪ್ಪೆಯಿಂದ ಎರಡನೇ ರೆಮಿಡಿ ಮಾಡುವಂಥದ್ದು. ಆ ಸಿಪ್ಪೆಯನ್ನ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ. ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತ ನಿಂಬೆ ಹಣ್ಣನ್ನ ಈ ತರ ಚಿಕ್ಕ ತುಂಡುಗಳಾಗಿ ಆ ಸಿಪ್ಪೆ ಜೊತೆಲಿ ಹಾಕ್ತಾ ಇದ್ದೀನಿ. ಒಂದು ದೊಡ್ಡ ನಿಂಬೆ ಹಣ್ಣಾದ್ರೂ ಹಾಕ್ಬೋದು, ಇಲ್ಲ ಅರ್ಧ ಗಾತ್ರದ ನಿಂಬೆ ಹಣ್ಣಾದ್ರೂ ನಡೆಯುತ್ತೆ. ಒಂದು ಹೊತ್ತಿಗೆ 1 ಕಪ್ ಗ್ಲಾಸ್ ಅಷ್ಟು ನೀರು ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಸಿಪ್ಪೆ ಮತ್ತು ನಿಂಬೆ ಹಣ್ಣಿನ ತುಂಡುಗಳನ್ನ ಹಾಕಿ ಅದಕ್ಕೆ ನಾನು 1 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಇದನ್ನ ನಾವು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನಾವು 1 ಗ್ಲಾಸ್ ಹಾಕಿರೋ ನೀರು ಚೆನ್ನಾಗಿ ಕುದಿದು ಒಂದು ಅರ್ಧ ಗ್ಲಾಸ್ ಬರೋ ತನಕ ಇದನ್ನ ಕುದಿಯೋದಕ್ಕೆ ಬಿಡಬೇಕು. ನಿಂಬೆ ಹಣ್ಣು ಮತ್ತು ಈರುಳ್ಳಿ ಸಿಪ್ಪೆ ಎರಡು ಚೆನ್ನಾಗಿ ಕುದಿತಾ ಇದೆ ಅನ್ನುವಾಗ ನಿಂಬೆ ಹಣ್ಣಿನಲ್ಲಿರುವಂತಹ ವಿಟಮಿನ್ ಸಿ ಅಂಶದಿಂದಲೂ ನಮ್ಮ ದೇಹದ ತೂಕದ ನಿರ್ವಹಣೆಗೆ ಇದು ತುಂಬಾನೇ ಸಹಾಯ ಮಾಡುತ್ತೆ. ಹಾಗೆ ಕೆಮ್ಮು, ನೆಗಡಿ, ಶೀತದಂತ ಸಮಸ್ಯೆ ಇದ್ರೆ ನಿಂಬೆಹಣ್ಣಿನ ರಸವನ್ನ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಮೆಟಾಬಾಲಿಸಮ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇವಾಗ ಇವೆರಡು ಕುದಿದ ನೀರನ್ನ ಈ ತರ ನಾನು ಶೋಧಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೆಚ್ಚಗೆ ಇದೆ ಅನ್ನುವಾಗ, ಜಾಸ್ತಿ ತಣ್ಣಗಾಗಬಾರ್ದು, ಜಾಸ್ತಿ ಬಿಸಿಯಾಗಿರ್ಬಾರ್ದು, ಸ್ವಲ್ಪ ಬೆಚ್ಚಗೆ ಇದೆ ಅನ್ನುವಾಗ ಇದನ್ನ ನಾವು ರಾತ್ರಿ ಮಲಗುವ ಮುಂಚೆ ಇದನ್ನ 1 ಗ್ಲಾಸ್ ಕುಡಿಯುವಂಥದ್ದು. ಬೆಳಿಗ್ಗೆ ಎದ್ದ ತಕ್ಷಣ 1 ಸ್ಪೂನ್ ಈರುಳ್ಳಿ ರಸ ಮತ್ತೆ ಇದನ್ನ 1 ಗ್ಲಾಸ್ ಆಗುವಷ್ಟು ಜ್ಯೂಸ್. ಈರುಳ್ಳಿಯಿಂದ ತಯಾರಿಸಿದ ಈ 2 ರೆಮಿಡಿಗಳನ್ನ ನೋಡ್ಕೊಂಡು ಬಂದ್ರಿ ಹೇಗ್ ಮಾಡೋದು ಅಂತ ಹೇಳಿ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈರುಳ್ಳಿ ಜ್ಯೂಸ್ ಹೆಲ್ದಿ ಡ್ರಿಂಕ್ ಅಂತಾನೆ ಹೇಳ್ಬೋದು. ಕುಡಿಯೋದಕ್ಕೆ ಏನು ಕಷ್ಟ ಆಗಲ್ಲ, ತುಂಬಾನೇ ಆರಾಮಾಗಿ ಕುಡಿಬೋದು. ಕಷ್ಟ ಅನ್ಸಿದ್ರೆ 1/4 ಚಮಚದಷ್ಟು ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ಕುಡೀರಿ. ಆದ್ರೆ ಜೇನುತುಪ್ಪ ನಮ್ಮ ವೆಯ್ಟ್ ಲಾಸಿಗೆ ಅಷ್ಟು ಸಪೋರ್ಟಿವ್ ಆಗಲ್ಲ. ಹಾಗಾಗಿ ಹೆಲ್ದಿ ಡ್ರಿಂಕ್ ಅಂದಮೇಲೆ ಅದು ಹೇಗಿದೆಯೋ ಹಾಗೆ ಕುಡಿದ್ರೇನೆ ನಮಗೆ ಬೇಗ ರಿಸಲ್ಟ್ ಕೊಡುವಂಥದ್ದು. ಆದಷ್ಟು ನೀವು ಇದೇ ರೀತಿ ಮೆಥಡ್ ಅಲ್ಲಿ ಮಾಡಿಕೊಂಡು ಕುಡಿಯೋದಕ್ಕೆ ಟ್ರೈ ಮಾಡಿ. ಹಾಗೆ ಈ ರಸನ ನೀವು ದಿನ ಬೆಳಿಗ್ಗೆ ಮಾಡಿಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ಆಗುವಷ್ಟು ರಸನ ನೀವು ಕುಡಿಯುವಂಥದ್ದು. ಈರುಳ್ಳಿ ರಸ ಮತ್ತೆ ನಿಂಬೆಹಣ್ಣು ಮಿಕ್ಸ್ ಮಾಡಿರುವಂಥದ್ದು, ನಿಂಬೆಹಣ್ಣಿನ ರಸವನ್ನ ಇದು 1 ಸ್ಪೂನ್ ಆಗುವಷ್ಟು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥದ್ದು. ಇದು ಅದೇ ದಿನ ರಾತ್ರಿ ಮಲ್ಕೊಳ್ಳೋ ಮುಂಚೆ ನೀವು ಇದರ ಒಂದು ಜ್ಯೂಸನ್ನ, ಈರುಳ್ಳಿ ಸಿಪ್ಪೆಯಿಂದ ಮಾಡಿರುವಂತ 1 ಗ್ಲಾಸ್ ಜ್ಯೂಸನ್ನ ನೀವು ಕುಡ್ಕೊಂಡು ಮಲಗಬೇಕು. ಹೀಗೆ ನೀವು ಒಂದು 10ರಿಂದ 15 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದ್ರೆ ನಿಮಗೆ ಇದರ ರಿಸಲ್ಟ್ ಅನ್ನೋದು 1ರಿಂದ 2 ದಿನಗಳಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ತುಂಬಾನೇ ಎಫೆಕ್ಟಿವ್ ಆಗಿ ಬೇಗ ಅಂತ ರಿಸಲ್ಟ್ ಕೊಡುವಂತ ಒಂದು ಈರುಳ್ಳಿಯಿಂದ ಮಾಡಿದ ಒಂದು ರೆಮಿಡಿ ಅಥವಾ ಮನೆಮದ್ದು ಅಂತ ಹೇಳ್ಬೋದು. ತುಂಬಾನೇ ಬೇಗ ಅಂತ ರಿಸಲ್ಟ್ ಕೊಡುತ್ತೆ. ಹಾಗೆ ದೇಹದ ಕೊಬ್ಬು ಅನ್ನೋದು ತುಂಬಾ ಬೇಗ ಕರ್ಗೋದಕ್ಕೆ ಇದು ತುಂಬಾನೇ ಸಹಾಯ ಮಾಡುವಂಥದ್ದು. ನೀವು ಕೂಡ ನಿಮ್ಮ ದೇಹದ ಕೊಬ್ಬನ್ನ, ಹೊಟ್ಟೆ ಬೊಜ್ಜನ್ನ ತುಂಬಾನೇ ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೇಕು. ಯಾವುದೇ ಕಷ್ಟ ಇಲ್ಲದೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ತುಂಬಾನೇ ಈಸಿಯಾಗಿ ದೇಹದ ಕೊಬ್ಬನ್ನ ಕಡಿಮೆ ಮಾಡ್ಕೊಳ್ಬೇಕಂತಿದ್ರೆ ಈ ಒಂದು ರೆಮಿಡಿ ನಿಮಗೆ, ಈ ಈರುಳ್ಳಿಯಿಂದ ಮಾಡಿರುವಂತ ರೆಮಿಡಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ತುಂಬಾನೇ ಬೇಗ ಅಂತ ರಿಸಲ್ಟ್ ಕೊಡುತ್ತೆ. ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮಗೆ, ಈ ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ರೆಮಿಡಿಯನ್ನ ಯಾರೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಸಣ್ಣ ಮಕ್ಕಳು, ಏನಾದ್ರೂ ಆರೋಗ್ಯ ಸಮಸ್ಯೆ ಇರೋರು, ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ಇಂಥವರು ಇದನ್ನ ಅವಾಯ್ಡ್ ಮಾಡಿ. ಹಾಗೆ ಮತ್ತೆ ಬೇರೆ ಯಾರಾದ್ರೂ ಇದನ್ನ ತೆಗೆದುಕೊಳ್ಬೋದು. ಹಾಗಿದ್ರೆ
ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಇದು ಯೂಸ್ಫುಲ್ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋ ಮುಖಾಂತರ ಎಲ್ಲ ಹೊಸ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಹೀಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.